ಸುಮ್ನೆ ಒಂದೇ ಲೆಕ್ಕದಲ್ಲಿ ಹೋಗ್ತಾ ಇದೀನಿ ಬಟ್ ನನಗೆ ಇದೇನೋ ಕಷ್ಟ ಬರ್ತದೆ ಹೇಳ್ತಾ ಇದ್ರು ಗುರುಗಳು. ಬಟ್ ನನಗೆ ಅದು ಎಲ್ಲಿ ಬರ್ತದೆ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದೀನಿ ನನಗೆ ಅದ್ರದ್ದು ಐಡಿಯಾವೇ ಇಲ್ಲ. ದಿನಂಪ್ರತಿ ಅದ್ರ ಬಾಡಿಗೆ ಅದು ಪ್ರಾಣಾಯಾಮ ಆಗ್ತಾ ಇದೆ, ಹೋಗ್ತಾನೆ ಅದ್ರ ಬಗ್ಗೆ ಏನು ಯೋಚನೆ ಎಲ್ಲ ಏನೋ ಪ್ರಾರಬ್ಧ ಕರ್ಮಗಳು ತೊಂದರೆ ಆಗತ್ತೆ ಈ ರೀತಿ ಯಾವ್ದು ನನಗೆ ಆ ತಾಯಿ ನನಗೆ ಒಂದು ದಿನಕ್ಕೂ ಆ ಸಮಸ್ಯೆನ ಕೊಟ್ಟಿಲ್ಲ. ಮಧ್ಯದಲ್ಲಿ ಒಂದು 3ನೇ ಹಂತದಲ್ಲ ಅಥವಾ 4ನೇ ಹಂತದಲ್ಲ ಒಂದು ದಿನ ಮಾತ್ರ ಭಯ ಶುರು ಆಯ್ತು. ಏನಕ್ಕೆ ಅಂದ್ರೆ ಪ್ರಾಣಾಯಾಮ ಮಾಡ್ತಾ ಇದ್ದೆ, ಕುಂಭಕ ಮಾಡಿದವಾಗ ಅಲ್ಲಿಗೆ ನಾನು ತಟಸ್ಥ ಅಂದ್ರೆ ಸಮಯವೇ ನಿಂತೋಗಿದೆ ಅನ್ನೋ ಅಷ್ಟು ಆ ಒಂದು ಫೀಲ್ ನನಗೆ ಅದೊಂದೇ ಟೈಮ್ ಭಯ ಆಗಿರೋದು. ಯಾಕಂತಂದ್ರೆ ನಾನು ಇದೀನೋ ಇಲ್ವೋ ಅನ್ನೋ ಅಷ್ಟು ಹಂತಕ್ಕೆ ಹೋಗ್ಬಿಟ್ಟೆ. ಅದು ಏನಾಯ್ತು ಅಂತ ಗೊತ್ತಾಗಿಲ್ಲ ನನಗೆ. ಅವತ್ತಿನಿಂದ ನನಗೆ ಭಯ ಶುರು ಆಯ್ತು. ಯಾಕಂದ್ರೆ ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇದ್ದ ಕುಂಭಕ ಸಾಧನೆ ನಾರ್ಮಲ್ ಆಗಿ ಫಿಸಿಕಲಿ ನಡೀತಾ ಇದೆ. ಅದೊಂದು ಟೈಮ್ ಅದು ಯಾವಾಗ ಭಯ ಶುರು ಆಯ್ತು ಅದಾದ್ಮೇಲೆ ನನಗೆ ಸ್ವಲ್ಪ ಭಯ ಶುರು ಆಗೋಗ್ಬಿಡ್ತು. ಯಾಕಂದ್ರೆ ಫುಲ್ ನಾರ್ಮಲ್ ಆಗಿ ಕಣ್ಮುಚ್ಚಿದೀನಿ, ಜಸ್ಟ್ ಕುಂಭಕ ಮಾಡಿದೀನಿ, ಜಸ್ಟ್ ಹಂಗೆ ತಟಸ್ಥ ಇಡೀ ಇದೇ ಭೂಮಂಡಲವೇ ನಿಂತಿದೆ, ಸಮಯನೇ ನಡೀತಾ ಇಲ್ಲ ಅಂತಕ್ಕಂಥ ಅದೊಂದು ವಿಚಿತ್ರ ಅನುಭವ. ಅದು ಏನಕ್ಕೆ ಹಂಗಾಯ್ತು ನನಗೆ ಇವತ್ತಿಗೂ ಅದನ್ನ